ಆಕ್ಚುಲಿ ಏನಾಯ್ತು ಹೇಳಿ. ನನ್ನ ಮುಂದೆ ಬಂದು ನಿಂತ್ಕೊಂಡ್ರು. ಆಗ ಅಲ್ಲಿ ಡೋರ್ ಮ್ಯಾಟ್ ಇತ್ತಲ್ಲ, ಅದಕ್ಕೆ ನನ್ನ ಕಾಲ್ ಸ್ಲಿಪ್ ಆಗಿ ನಾನು ಸೀದಾ 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 ಏಜೆ ಮೇಲೆ ಹೇಳಿ 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 ಏನಾಯ್ತು? ಅಯ್ಯೋ, ಸಡನ್ನಾಗಿ ಒಂದು ಕೆಲಸ ನೆನಪಾಯ್ತು, ಮುಗಿಸ್ಬಿಟ್ಟು ಬರ್ತೀನಿ ಆಯ್ತಾ? ಅಕ್ಕ, ಸಸ್ಪೆನ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋ ತರ ಹೊಟ್ಟಕ್ಕೆ ಬಿಟ್ಟಲ್ಲ ಅಕ್ಕ. ಬೆಳಿಗ್ಗೆದ್ದು ಕೆಲ್ಸಕ್ಕೆ ಬಾ ಬಯಸ್ಕೊ ಮನೆಗೂ, ಬೆಳಿಗ್ಗೆದ್ದು ಕೆಲ್ಸಕ್ಕೆ ಬಾ ಬಯಸ್ಕೊ ಮನೆಗೋಗಿ, ಇಷ್ಟೇ ಆಗೋಗಿದೆ ನನ್ನ ಲೈಫು. ಯಾರೋ ವಿಸಿಲ್ ಹೊಡೆದಂಗಾಯ್ತಲ್ಲ, ಮೋಸ್ಟ್ಲಿ ನನ್ನ ಭ್ರಮೆ ಇರಬೇಕು. ಅಯ್ಯೋ, ಈ ಸಮಾಜದಲ್ಲಿ ಹುಡುಗಿಯರಿಗೆ ರಕ್ಷಣೆ ಇಲ್ಲ ಅಂತ ಕೇಳಿದ್ದೆ ನೋಡಿದ್ದೆ, ಇದೀಗ ಹುಡುಗರಿಗೂ ಟ್ರಾನ್ಸ್ಫರ್ ಆಗೋಯ್ತಾ? ಅಲ್ಲ, ಈ ಅವಿವಾಹಿತ ಪುರುಷರಿಗೆ ಈ ಸಮಾಜದಲ್ಲಿ ಸಂರಕ್ಷಣೆನೇ ಇಲ್ವಾ? ಇಂಥವ್ರನ್ನ ತಪ್ಪಿಸ್ಕೊಳ್ಳಕ್ಕೆ ಇನ್ನು ಒಂದೇ ಉಪಾಯ, ಪಿಪಿಟಿ ಕಿಟ್ ಹಾಕೊಂಡು ಓಡಾಡಬೇಕು. ಈ ಮನೆಯಲ್ಲಿ ನಂಗೆ ಬಿಸಿಲು ಹೊಡೆಯೋರಂತವ್ರು ಯಾರಪ್ಪ? ನಾನೇ. ಅಜ್ಜಿ, ನೀವಾ? ಅಜ್ಜಿ, ನಿಮ್ ವಯಸ್ಸೇನು, ನೀವು ಮಾಡ್ತಿರೋದೇನು? ಬಿಸಿಲ ಕರಿಕೆ ನಾನೇನು ಹುಡುಗಿನ? ಈಗ ನಾನು ಬರೀ ಬಾಯಲ್ಲಿ ವಿಜಿಲ್ ಹಾಕಿದ್ದೀನಿ. ಹೀಗೆ ಅಸಂಬದ್ಧವಾಗಿ ಮಾತಾಡಿದ್ರೆ ನಿನ್ನನ್ನೇ ಕುಕ್ಕರಲ್ಲಿಟ್ಟು ವಿಜಿಲ್ ಕೂಗಿಸ್ಬಿಡ್ತೀನಿ. ನನ್ನ ಮಗ ಸೊಸೆ ಮಧ್ಯೆ ಪ್ರೀತಿ ಪ್ರೇಮ ಅನ್ನೋದೇನಾದ್ರೂ ಅರಳ್ತಾ ಅಂತ ವಿಚಾರಿಸಿದ್ಯಾ? ನಾನು ಟೆಂಟ್ ಬಿಟ್ಟ ಮೇಲೆ ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದೀಯ ಅನ್ಸುತ್ತೆ. ನೋಡು, ಅವರಿಬ್ರು ಇನ್ನೂ ಹತ್ರ ಆಗ್ಬೇಕು. ಅವರಿಬ್ರ ಮಧ್ಯೆ ಪ್ರೀತಿ ಮೂಡ್ಲೇಬೇಕು. ಇದಕ್ಕೆ ನೀನೇ ಏನಾದ್ರೂ ಪ್ಲಾನ್ ಮಾಡ್ತೀಯೋ ಇಲ್ಲ ನಾನೇ ಮಾಡ್ಲೋ? ಅಜ್ಜಿ, ನೀವು ಮಾತ್ರ ಟೆನ್ಷನ್ ಆಗ್ಬೇಡಿ. ನೀವು ಟೆನ್ಷನ್ ಆದ್ರೆ ಹೊರಗಡೆ ಹೋಗಿ ಟೆಂಟ್ ಆಗ್ತೀರಾ. ಅದನ್ನ ಏಜಿ ಸರ್ ನೋಡಿ ಫುಲ್ ಟೆನ್ಷನ್ ಆಗ್ತಾರೆ. ಆ ಟೆನ್ಷನ್ ಅಲ್ಲಿ ನನ್ನ ಕೆನ್ನೆ ಊದೋದು ಬಿಟ್ಟರೆ ಬೇರೆ ಏನ್ ಡೆವಲಪ್ಮೆಂಟ್ ಆಗಲ್ಲ. ನೀವೇನ್ ಮಾಡ್ಬೇಡಿ, ಎಲ್ಲ ನಾನೇ ಪ್ಲಾನ್ ಮಾಡ್ತೀನಿ. ನೀವು ಆರಾಮಾಗಿ ವಿಸಿಲ್ ಹೊಡಿರಿ, ಓಕೆ? ಈ ಸಲ ಏನಾದ್ರೂ ಈ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ಈ ವಿಶ್ವರು ನನ್ನ ನೋಡಿ ವಿಷಲ್ ಹಾಕ್ತಾನೆ ಅಂತ ರಾಮ್ಗೆ ಹೇಳ್ಬಿಡ್ತೀನಿ. ಏನಜ್ಜಿ ಈ ಟೈಪ್ಗೆಲ್ಲ ಯೂಟರ್ ನೋಡುತ್ತೀರ? ಈ ಮನೇಲಿ ನನ್ನ ನೋಡಿದ್ರೆ ಯಾರಿಗೂ ಆಗಲ್ಲ. ಪರವಾಗಿಲ್ಲ ಲೀಲಾ, ನೀನು ಒಳ್ಳೊಳ್ಳೆ ಕತೆ ಬರಿಬೋದು. ಇವ್ರು ನನಗೋಸ್ಕರ ಈ ಥರ ಅಲ್ದಾಡ್ತಿದ್ದಾರೆ ಅಂದರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಅಂತ ಅರ್ಥ. ಅತ್ತೆ, ಇಲ್ಲಿದ್ದೀರಾ? ನಾವೆಲ್ಲಾ ಕಡೆ ಹುಡ್ಕೊಂಡು ಬಂದ್ವಿ. ಅದೇ ಏನ್ ಗೊತ್ತಾ, ನಾನು ಸರು ಒಂದು ಪಾಲಿಸಿನ ಫಾಲೋ ಮಾಡ್ತೀವಿ. ಅದೇನು ಅಂದ್ರೆ ಊಟನ ಅರ್ಧಕ್ಕೆ ಬಿಡಲ್ಲ, ಕಥೆನ ಅರ್ಧಂಬರ್ಧ ಓದಲ್ಲ, ಆ ಸಿನಿಮಾನು ಅಷ್ಟೇ ಅರ್ಧ ನೋಡಲ್ಲ. ನಾನೇನ್ ಮಾಡ್ಲಿ? ಅತ್ತೆ ಅತ್ತೆ ಅದೇ ಕಥೆನ ಅರ್ಥಕ್ಕೆ ಬಿಟ್ಬಿಟ್ರಲ್ಲ, ಮುಂದೇನಾಯ್ತು ಅಂತ ಹೇಳಿ. ಆಕ್ಚುಲಿ ಅದು ಕತೆ ಅಲ್ಲ, ಇಟ್ಸ್ ಬೇಸ್ಡ್ ಆನ್ ಟ್ರೂ ಸ್ಟೋರಿ, ನೈಜ ಘಟನೆ ಆಧಾರಿತ ಸರು. ಅದೇ 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 ಘಟನೆ ಘಟನೆ ಮುಂದೇನಾಯ್ತು ಅದನ್ನ ಹೇಳಿ. ಎಲ್ಲಿಗೆ ಬಿಟ್ಟಿದ್ದೆ? ಕಾಲ್ಜಾರಿ ಮುಂದೆ. ನೀವು ಪದೇ ಪದೇ ಈ ವಿಷಯ ಕೇಳಿದ್ರೆ ನಂಗೆ ನಾಚಿಕೆ ಆಗುತ್ತಪ್ಪ. ಕಾಲ್ ಜಾರಿ ಏಜೆ ಮೇಲೆ ಬೀಳಕ್ ಹೋದ್ಮೇಲೆ ಏನಿಲ್ಲ, ನನ್ನ ದುಪ್ಪಟ್ಟ ಚೇರಿಗೆ ಸಿಕ್ಕಾಕೊಂಡಿತ್ತು, ಅದಕ್ಕೆ ನಾನು ಸೇಫ್ ಆಗ್ಬಿಟ್ಟೆ ಅಷ್ಟೇ. ಅಷ್ಟೇನಾ? ಇಲ್ಲ ಇಲ್ಲ, ಇನ್ನೂ ಇದೆ. ಏನೂ ಇದೆಯಾ? ಏನು? ಅತ್ತೆ 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 ನೆಕ್ಸ್ಟ್ ಏನಾಯ್ತು? ಆಮೇಲೆ ನಂಗೆ ನಿದ್ದೆ ಬರ್ತಿದೆ ಅಂತ ನಾನು ಬೆಡ್ ಮೇಲೆ ಹೋದೆ. ಆಗ ಏಜೆ ನನ್ನ ತಿನ್ನೋ ಹಾಗೆ ತಿನ್ನೋ ಹಾಗೆ ನಾನು ಅದಕ್ಕೆ ಕೇಳಿದೆ, ಏಜೆ
ಯಾಕೆ ಆ ಥರ ನೋಡ್ತಿದ್ದೀರಾ? ನೀವು ಊಟ ಮಾಡಿಲ್ವಾ ಅಂತ. ಅದಕ್ಕೆ ಏಜೆ ನೀನು ನೋಡೋದಕ್ಕೆ ಕಾಶ್ಮೀರ್ ಆಪಲ್ ಥರ ಇದೆಯಾ ಅಂತ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಇದೇ ಥರ ನನ್ನ ಕೈ ಹಿಡ್ಕೊಂಡ್ರು. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುದು ಅದು ನಮ್ಗೆ ಗೊತ್ತು. ಆಮೇಲೆ ನಿಮ್ಗೆ ಗೊತ್ತಾಯ್ತು? ಗೆಸ್ಸು ನೀವು ಮುಂದೆ ಕೇಳಿ. ಓ ಗೆಸ್ ವರ್ಕಾ? ಸರಿ ಸರಿ, ಮಿಕ್ಕಿದ್ದು ನೀವೇ ಗೆಸ್ ಮಾಡಿ ಆಯ್ತಾ? ಬಾಯ್. ನೋಡಿ ಅಕ್ಕ, ಎಷ್ಟು ಕೊಬ್ಬು ಅವಳಿಗೆ, ನಮ್ಗೆ ಆಟ ಆಡಿಸ್ತಿದ್ದಾಳೆ ನೋಡಿ. ಹೀಗೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಅಲ್ಲ ಆಗ್ಬಾರ್ದೇನೋ ಆಗಿದೆ ಕನ್ಫರ್ಮ್. ನಂಗಿನ್ ಕಾಯಕ್ಕಾಗಲ್ಲ ದೇವ್. ರೇವತಿ, ನೀನು ಹೀಗೆ ಮಾಡಿದ್ರೆ ನಾನು ಏನು ಮಾಡಲಿ? ನೀನೊಂಚೂರು ಅರ್ಥನೇ ಮಾಡ್ಕೊಳ್ತಿಲ್ಲ. ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಎಷ್ಟು ಒತ್ತಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊ ರೇವತಿ. ಏನ್ ಒಳ್ಳೇದ್ ಮಾಡಿದ್ದೀರಾ ದೇವ್? ನಿಮಗೇನು ತೊಂದರೆ ಆಗ್ಬಾರ್ದು ಅಂತ ನನ್ನ ಮಕ್ಕನ್ನೇ ಎದುರು ಹಾಕೊಂಡೆ. ಅದ್ ನಿಮಿಗೂ ಗೊತ್ತು ತಾನೆ. ಗೊತ್ತಿದ್ರು ಬೇಕು ಅಂತ ಕೇರ್ಲೆಸ್ ಮಾಡ್ತಿದ್ದೀರಾ ಅಲ್ವಾ? ರೇವತಿ, ನೀನಾ ಹೀಗೆ ಮಾತಾಡ್ತಿರೋದು? ದೇವ್, ನನ್ನ ಮಾತು ನಿಮಗೆ ಹರ್ಟ್ ಆಗ್ಬೋದು, ಆದ್ರೆ ನಾನು ಏನ್ ಮಾಡ್ಲಿ? ಆ ಸಿಚುಯೇಷನ್ ಅಲ್ಲಿ ನಾನಿದ್ದೀನಿ. ಕಾದು ಕಾದು ಸಾಕಾಗಿ ಹೋಗಿದೆ ನಂಗೆ. ಅಕ್ಕನ್ ಬಿಟ್ಟಿರಕ್ಕ ಆಗ್ತಿಲ್ಲ ದೇವ್. ನೋಡಿ, ಇವತ್ತೆರಡರಲ್ಲಿ ಒಂದು ಡಿಸೈಡ್ ಆಗ್ಬೇಕು. ನಾನು ನೀವು ಅಕ್ಕ ಭಾವನ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಆಗುತ್ತಾ ಆಗಲ್ವಾ? ರೇವತಿ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ದುಡುಕ್ಬೇಡ ಅಂತ. ನೀನು ಈ ಥರ ದುಡುಕಿದ್ರೆ ನಾನು ಏನು ಮಾಡಲಿ? ನಾನು ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ ರೇವತಿ. ದಯವಿಟ್ಟು ಅರ್ಥ ಮಾಡ್ಕೊ. ಲೀಲನ್ನು ಒಪ್ಪಿಸಿ ಎಲ್ಲರ ಮುಂದೆ ನಿನ್ನನ್ನು ಪ್ರಪೋಸ್ ಮಾಡಬೇಕು ಅಂತಿದ್ದೆ. ಅದನ್ನೆಲ್ಲ ನಿನಗೆ ಹೇಳೋದಕ್ಕಾಗುತ್ತಾ? ಸುಮ್ಮನೆ ದುಡುಕ್ಬೇಡ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ. ನಮ್ಮ ಪ್ರೀತಿನ ಜನ ಒಪ್ತಾ ಇರ್ಬೋದು, ಸಮಾಜ ಒಪ್ತಾ ಇರ್ಬೋದು, ಕುಟುಂಬಗಳು ಒಪ್ಕೋಬೇಕು. ನಾನು ನಿನಗೋಸ್ಕರ ಏನೇನೋ ಮಾಡ್ಬೇಕಂತಿದ್ದೀನಿ. ಕೇಕ್ ತರಿಸಿ ಅದ್ರ ಮೇಲೆ ನಿನ್ನ ಹೆಸರನ್ನು ಬರೆಸಿ. ಏನ್ ದೇವ್, ಕೇಕು ಅಂತೆಲ್ಲ ಮಾತಾಡ್ತಾ ಇದ್ದೆ? ಹಬ್ಬ ಸತ್ಯ, ಇಷ್ಟು ಮಾತ್ರ ಕೇಳಿಸ್ಕೊಂಡಿದ್ದಾನೆ. ಏನಿಲ್ಲ ಅಜಯ್, ಏನಿಲ್ಲ. ಯಾಕೆ ತೊದಲ್ತಾ ಇದೆಯಾ? ಅಥವಾ ನಾನು ಕೇಳಿಸ್ಕೋಬಾರ್ದಂತ ವಿಷಯ ಎಲ್ಲ ಕೇಳಿಸ್ಕೊಂಡ? ಹಲೋ ದೇವ್, ಮಾತಾಡಿ, ಕೇಳಿಸ್ತಿಲ್ಲ. ಹಲೋ, ಏನ್ ಹೇಳಿ ಇವಾಗ? ಏನಿಲ್ಲ ಅಜಯ್, ಅದು ಅದು ಪವಿತ್ರನ್ ಬರ್ಡೇ ಬರ್ತಿತ್ತಲ್ಲ, ಹಾಗಾಗಿ ಸರ್ಪ್ರೈಸ್ ಕೊಡೋಣ ಅಂತ ಫ್ರೆಂಡ್ಗೆ ಹೇಳಿ ಕೇಕ್ ಆರ್ಡರ್ ಮಾಡಿಸ್ತಿದ್ದೆ. ವಾವ್, ಯಾವಾಗ? ನಾಡಿದ್ದು ನಾಡಿದ್ದು. ಗುಡ್. ಹೆಂಡತಿಯರ್ ಬರ್ತ್ ಡೇಟ್ನ ನೆನ್ಪಿಟ್ಕೊಳ್ಳೋದ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡೋ ಕಾಲ ಆಯ್ತು. ಅಂಥದ್ರಲ್ಲಿ ನೀನು ರಿಯಲಿ ಗ್ರೇಟ್. ಗುಡ್ ಲಕ್. ಸಾರಿ ರೇವತಿ, ಈಜೆ ಸಡನ್ ಆಗಿ ಬಂದ್ಬಿಟ್ರು, ಹಾಗಾಗಿ ಮ್ಯೂಟಲ್ಲಿ ಇಡಬೇಕಾಗಿತ್ತು. ಅದೆಷ್ಟು ಭಯ ಪಡ್ತೀರಾ ದೇವ್? ನಾನು ನಿಮಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅಕ್ಕನ್ನೇ ಹೆದ್ರ ಹಾಕೊಂಡೆ. ನನಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನೀವು ಒಂಚೂರು ಧೈರ್ಯ ಮಾಡ್ತಿಲ್ಲ ಅನ್ನಿಸ್ತಿದೆ. ಅಂದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಿದೆ. ನೋಡಿ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಷ್ಟೇ, ಬಾಯ್. ಎಲ್ಲ ಉಲ್ಟಾ ಮಾಡ್ತಾಳೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇದೆ. ನನ್ನ ಕರ್ಮ.
ಹೆಣ್ಮಕ್ಳಂದ್ರೆ ಸುಮ್ಮನೆನಾ? ನಮಗೆ ಒಲೆ ಊದಕ್ಕೂ ಬರುತ್ತೆ, ತಲೆ ಕೆಟ್ಟರೆ ಕಹಳೆ ಊದಕ್ಕೂ ಬರುತ್ತೆ, ಕೈ ತುತ್ತು ಮಾಡಿ ತಿನ್ಸಕ್ಕೂ ಬರುತ್ತೆ, ಕೈ ಕಾಲನ್ನ ಮುರಿದು ಬುದ್ಧಿ ಕಲ್ಸಕ್ಕೂ ಬರುತ್ತೆ. ಇನ್ಮೇಲಿಂದ ನನ್ನ ಸೇಫ್ಟಿನ ನಾನೇ ನೋಡ್ಕೋತೀನಿ. ನಂಗೆ ಯಾರ ಹೆಲ್ಪು ಬೇಡ. ನಾನು ಕರಾಟೆ ಕಲಿತೀನಿ. ಕರಾಟೆ ಕಲಿತು ಏಟ್ ಕೊಟ್ರೆ ನಮ್ಮ ಕನ್ನಡ ಪಿಕ್ಚರಲ್ಲಿ ಹಾರೋಗ್ತಾರಲ್ಲ ಆ ಥರ ಹಾರೋಗ್ಬೇಕು. ಕಮಾನ್ ಲೀಲಾ, ಕಮಾನ್. ರಾತ್ರಿ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಮನ್ಸಲ್ಲೇ ಪ್ರಾಕ್ಟೀಸ್ ಮಾಡಿದ್ದಲ್ಲ, ಈಗ ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ಕಮಾನ್. ಇದು ಕರಾಟೆನೇ ಯೋಗನ? ಕರಾಟೆನೇ ಇರಬೇಕು. ಅಲ್ಲ, ಜೀ ಕನ್ನಡದವರು ಹೊಸ ಕರಾಟೆ ರಿಯಾಲಿಟಿ ಶೋ ಏನಾದರೂ ಸ್ಟಾರ್ಟ್ ಮಾಡಿದಾರ? ಇನ್ನೂ ಅಲ್ಲ, ಕೇಳಿಬಿಡ್ತೀನಿ. ಏನ್ ಮೇಡಮ್, ಕನ್ನಡ ಇಂಡಸ್ಟ್ರಿಲಿ ದುರ್ಗಿ ಚಾಮುಂಡಿ ಸಿನಿಮಾದ ಹೀರೋಯಿನ್ ಮಹಾಲಕ್ಷ್ಮಿ ಮೇಡಮ್ ತರ ಆಕ್ಷನ್ ಹೀರೋಯಿನ್ ಆಗ ಹೊರಟಿದ್ದೀರಾ ಹೇಗೆ? ಇಲ್ಲ, ಯಾವ್ದೇ ಹುಡುಗಿ ಮನ್ಸು ಮಾಡಿದ್ರೆ ದುರ್ಗೆನೂ ಆಗ್ಬೋದು, ಚಾಮುಂಡಿನೂ ಆಗ್ಬೋದು. ಅದನ್ನೇ ನಾನು ಪ್ರೂವ್ ಮಾಡ್ತಾ ಇರೋದು. ಸೊ ಐ ಆಮ್ ಪ್ರಾಕ್ಟಿಸಿಂಗ್. ಏನ್ ಕಾಮಿಡಿ ಮಾಡ್ತೀರಾ ಮೇಡಮ್? ನೋಡಿ, ಸಿಂಗರ್ ವಿಜಯ್ ಪ್ರಕಾಶ್ ಸರ್ ಅವ್ರ ಮನೆ ಹತ್ರ ಕೋಗಿಲೆ ಕೂಗೋದು ಯಾಕೆ? ರಚಿತಾ ರಾಮ್ ಓಡಾಡೋ ಜಾಗದಲ್ಲಿ ಜಿಂಕೆ ಜಿಗಿಯೋದು ಯಾಕೆ? ಅರ್ಥ ಆಯ್ತಾ? ಆಗಿಲ್ಲಲ್ವಾ? ಊರನ್ನೇ ಕಾಯೋ ದೊರೆ ತರ ನಿಮ್ ಗಂಡ ಇರ್ಬೇಕಾದ್ರೆ ನಿಮ್ಗೆ ಕರಾಟೆ ಯಾಕೆ, ಕೂಪು ಯಾಕೆ ಮೇಡಮ್? ನಿಮ್ಗೆ ಅಟ್ಯಾಕ್ ಮಾಡೋ ಧೈರ್ಯ ಯಾವನ್ಗಿದೆ ಹೇಳಿ? ಯಾರ? ಅಯ್ಯೋ ಮೇಡಮ್, ಬಾಸ್ ಬಜರ್ ಹೊತ್ತಿದ್ದಾರೆ. ಇನ್ನು ಏನೇನ್ ಕಾದಿದ್ಯೋ ಏನೋ. ಬೇಗ ಬನ್ನಿ ಮೇಡಮ್. ದೇವ್ರೆ, ಎಲ್ರು ಬಂದ್ರ? ಅತ್ತೆ ಒಬ್ರು ಬಂದಿಲ್ಲ. ಹೇಳಿ ಅಜಯ್, ಏನ್ ಪ್ರಾಬ್ಲಮ್ಮು? ಯಾರಿಂದಾದ್ರೂ ತಪ್ಪಾಗಿದ್ಯಾ? ತಪ್ಪಾಗಬಾರ್ದು ಅಂತಾನೆ ಎಲ್ಲರನ್ನೂ ಕರೆದಿರೋದು. ನಾಳೆ ನಮ್ಮ ಮನೇಲಿ ಒಂದು ಚಿಕ್ಕ ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಅಂತೀವಿ. ಗೆಸ್ಟ್ಗಳು ಯಾರೂ ಇರೋಲ್ಲ, ಬರೀ ಮನೆಯವ್ರು ಮಾತ್ರ. ಸೊ ಎಲ್ಲ ಕೆಲಸಗಳನ್ನೂ ನೀವೇ ಹಂಚ್ಕೊಂಡು ವ್ಯವಸ್ಥೆ ಮಾಡಿ, ಆ್ಯಂಡ್ ವಿತೌಟ್ ಮಿಸ್ಟೇಕ್. ಏನ್ ಸ್ಪೆಷಲ್ ಅಂತ ಕೇಳ್ಬೋದಾ ಏಜೆ? ಪವಿತ್ರ ಬರ್ಡೇ. ಅವಳ ಬರ್ಡೇ ಅಂತ ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಾದ್ಮೇಲೂ ಅವಳು ಈ ಸ್ಥಿತಿಲಿ ಇದ್ದಾಳೆ ಅಂತ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಏಜೆ, ನಿಮ್ದು ತುಂಬಾ ದೊಡ್ಡ ಮನ್ಸು ಅಂತ ಪದೇ ಪದೇ ಪ್ರೂವ್ ಆಗ್ತಿದೆ. ಎಷ್ಟೊಂದು ಜನ ಜೊತೆಲಿರೋರ್ ಬರ್ಡೇನೆ ಮರ್ತೋಗ್ಬಿಡ್ತದೆ. ಅಂಥದ್ರಲ್ಲಿ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಅತ್ತಿಗೆ ಬರ್ಡೇನ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ನೀವು ತುಂಬಾ ಗ್ರೇಟ್ ಏಜೆ. ಏಜೆ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಅವ್ರ ಗ್ರೇಟ್ನೆಸ್ ಇದ್ದೇ ಇರುತ್ತೆ ಸರ್. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಏಜೆ, ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ನಮಗೆ ಹೇಳಿದಿರಾ ಅಲ್ವಾ, ಯಾವುದೇ ಮಿಸ್ಟೇಕ್ಸ್ ಆಗದೆ ಇರೋ ಥರ ನಾವೆಲ್ಲರೂ ಸೇರಿಕೊಂಡು ಈ ಪಾರ್ಟಿನ ಸಕ್ಸಸ್ ಮಾಡ್ತೀವಿ. ಗುಡ್. ನಾಳೆ ಪವಿತ್ರಂಗೆ ಅವಳ ಲೈಫಲ್ಲೇ ಸಿಕ್ಕಿರಬಾರ್ದು ಅಂತ ದೊಡ್ಡ ಗಿಫ್ಟ್ ಕೊಡ್ತೀನಿ. ಆ್ಯಂಡ್ ಆ ಗಿಫ್ಟು ಅವಳ ಲೈಫ್ ಲಾಂಗ್ ಉಳಿದಿರುತ್ತೆ. ಆ ನಂಬಿಕೆನೂ ನನಗಿದೆ. ನಾಳೆ ಎಲ್ಲರೂ ಒಟ್ಟಿಗೆ ಪವಿತ್ರಂಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸ್ತೀವಿ. ಓಕೆ ವಿಶ್ವರು? ಹಾಂ ಸರ್. ಯಾರು ಏನೇ ಕೇಳಿದ್ರು ಇಮಿಡಿಯೇಟ್ ಆಗಿ ವ್ಯವಸ್ಥೆ ಆಗಬೇಕು. ಓಕೆ ಸರ್, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಗುಡ್.
ಒಳ್ಳೆ ಜೋಡಿ. ಆ ದೇವು ಹೆಂಡತಿ ಸತ್ರು ಚಿಂತೆ ಇಲ್ಲ ಅನ್ನೋನು, ಈ ಏಜೆ ಹೆಂಡತಿನೇ ಸಾಯ್ಸಕ್ ಬರೋನು. ಥು, ಕರ್ಮ. ವಾವ್, ಸೋ ಬ್ಯೂಟಿಫುಲ್ ಅಲ್ಲ? ಎಲ್ಲಿಂದ ತಂದ್ರು ಚಂದ್ರಶೇಖರ್ ಸ್ವಾಮಿಗಳು? ಅದು ನಮ್ ಪ್ರಕಾಶ ಇಲ್ಲೇನೆ. ಯಾರಪ್ಪ? ಪೋಸ್ಟ್ ಆಫೀಸ್ ಪ್ರಕಾಶ್ ಅಂಕಲ್ಲ? ಅವನೇ. ನಮ್ ರೇವತಿಗೂ ಅವನ ಮಗಳಿಗೂ ಹೆಚ್ಚು ಕಮ್ಮಿ ಒಂದೇ ವಯಸ್ಸು. ಚಿಕ್ಕದಾಗೆಲ್ಲ ಮಕ್ಕಳು ಮದುವೆ ಬಗ್ಗೆನೆ ಮಾತಾಡ್ಕೋತಾ ಇದ್ವಿ. ಈಗ ನೋಡಿದ್ರೆ ಅವನ ಮಗಳಿಗೆ ಮದುವೆನೇ ಫಿಕ್ಸ್ ಆಗ್ಬಿಟ್ಟಿದೆ. ನಮ್ ರೇವತಿಗೆ ಇನ್ನೂ ಆಗಿಲ್ಲ. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿದೆ? ಯಾವತ್ತೂ ಒಂದಿನ ಆಗುತ್ತೆ ಬಿಡು. ಆಮೇಲೆ ಇಲ್ಲಿ ಕೇಳಿ, ಮಗಳು ಮದುವೆಗೆ ಜವಳಿ ತಗೊಂಡ್ ಬರ್ಬೇಕು, ಬರ್ತೀಯಾ ಅಂತ ಕೇಳ್ದ. ನಾನು ಫ್ರೀ ಇದ್ದೆ, ಹೋದೆ. ನೋಡಿದಾಗ ನಮ್ಮ ಮಗಳಿಗೂ ಒಂದ್ ಸೀರೆ ತಗೊಳ್ಳೋಣ ಅಂತ ಅನ್ನಿಸ್ತು. ಅವಳಿಗೂ ಇವತ್ತಲ್ಲ ನಾಳೆ ಮದುವೆ ಆಗುತ್ತಲ್ಲ. ಇದನ್ನ ಮದುವೆ ಶಾಸ್ತ್ರಕ್ಕಿಂತ ಮುಂಚೆ ಅಥವಾ ರಿಸೆಪ್ಷನ್ಗಾದ್ರೂ ಉಡ್ಬೋದು. ಎಲ್ಲ ಅವಳಿಷ್ಟ. ಏನಂತೀಯ? ನನ್ನ ಮಗಳ ಮದ್ವೆಗೆ ಇಂಥ ಸೀರೆನಾ? ಮೊನ್ನೆ ಸೆಲೆಬ್ರಿಟಿ ಮದ್ವೆ ಆಯ್ತಲ್ಲ, ಅವಳು ಹುಟ್ಟಿದ ಸೀರೆನಲ್ಲಿ ಚಿನ್ನದ ಬಾರ್ಡರ್ ಇತ್ತಲ್ಲ, ಆ ತರ ಇರ್ಬೇಕು. ದೇವ್ರು ಕಂಡ್ಬಿಟ್ರೆ ಅದು ಆಗುತ್ತೆ ಕಣೆ. ಆದ್ರೆ ಚಿನ್ನ ಕೊರಳಲ್ಲಿ ಬೆರಳಲ್ಲಿ ಇದ್ರೆ ಚಂದ, ಮೈ ತುಂಬ ಇದ್ರೆ ಏನೇ ಚಂದ. ನೋಡು, ನಮ್ಮ ಮಗಳು ಮದುವೆನ ಯಾವ ಶಾಸ್ತ್ರನೂ ಬಿಡದೆ ಇದ್ದಂಗೆ ಮಾಡೋಣ. ಊರಿಂದ ನಾವು ಅಜ್ಜಿಯರನ್ನೆಲ್ಲ ಕರ್ಸೋಣ. ಅವರಿದ್ರೆ ಯಾವ ಶಾಸ್ತ್ರನೂ ಬಿಡದೆ ಇದ್ದಂಗೆ ಮದುವೆ ಮಾಡಿಸ್ತಾರೆ. ಏನಂತೀಯ? ನಾನೇನು ಹೇಳಿ, ಆದ್ರೆ ನನ್ನ ಪ್ರಕಾರ ಮದುವೆ ಅಂದ್ರೆ ನಮ್ಮ ಏರಿಯಾ ಕಾರ್ಪೊರೇಟರಿಂದ ಹಿಡಿದು ಫಿಲಮ್ ಆಕ್ಟ್ರೆಸ್ಸು, ಸೀರಿಯಲ್ ಆಕ್ಟ್ರೆಸ್ಸು ಎಲ್ಲಾರನ್ನೂ ಕರೆಸ್ಬೇಕು. ಆಮೇಲೆ ಮೆನುನಲ್ಲಿ ಒಂದು 75-100 ಥರ ಐಟಮ್ಸ್ಗಳು. ಅದರಲ್ಲಿ ಮಕ್ಕಳಿಗೆಲ್ಲ ಐಸ್ ಕ್ರೀಮು, ದೊಡ್ಡವ್ರಿಗೆಲ್ಲ ಚಾಟ್ಸು, ಆಮೇಲೆ ಇನ್ನು ವಯಸ್ಸಾದವ್ರಿಗೆಲ್ಲ ತಾಂಬೂಲ, ಅದ್ರ ಜೊತೆಗೆ ಬಂದವ್ರಿಗೆಲ್ಲ ಒಂದು ಬೆಳ್ಳಿ ಲೋಟ, ಬೆಳ್ಳಿ ತಟ್ಟೆ ಇಟ್ಟು ಕೊಡಬೇಕು. ಏನಂತೀರಾ? ಕೌಸಲ್ಯ, ಮದುವೆ ಹೇಗಾಯ್ತು ಅನ್ನೋದಕ್ಕಿಂತ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಹೇಗಿರ್ತಾರೆ ಅನ್ನೋದು ಮುಖ್ಯ ಕಣ. ನಮ್ ರೇವತಿಗೆ ಏನಾದ್ರೂ ಮದುವೆ ಫಿಕ್ಸ್ ಆಗ್ಬಿಟ್ರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋದು ನಮ್ ಲೀಲಾ. ಇಡೀ ಮದುವೆ ಮನೆ ಸಂಭ್ರಮನೆ ಒಂದ್ ಕಡೆ ಆದ್ರೆ ನಮ್ ಲೀಲನ್ ಸಂಭ್ರಮ ಇನ್ನೊಂದ್ ಕಡೆನೇ ಇರುತ್ತೆ. ಚಿಕ್ಕ ಮಗು ಇದ್ದಾಗಿಂದ ನನ್ ತಂಗಿ ಅಂತ ಬೆಳೆಸಿದಾಳೆ. ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೇನೆ ಹತ್ತಿದ್ದವಳು ಅವಳು. ಇನ್ನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಅಳದೇ ಇರ್ತಾಳ. ಅದನ್ನ ನಮ್ ಕೈಯಲ್ಲಂತೂ ನೋಡಕ್ಕಾಗಲ್ಲ. ನೋಡು ನೋಡು, ಮಗಳಿಗೆ ಎಷ್ಟು ನಾಚಿಕೆ ನೋಡು. ಹಲೋ ಸ್ವಾಮಿಗಳೇ, ಅದೆಲ್ಲ ಇರ್ಲಿ, ಮೊದಲು ರೇವತಿಗೆ ಒಂದು ಒಳ್ಳೆ ಗಂಡನ ನೋಡಿ ಮದ್ವೆ ಮಾಡ್ಬೇಡ. ಅವನು ಒಳ್ಳೆ ಗುಣದ ಜೊತೆಗೆ ದುಡ್ಡು ಅದು ಚೆನ್ನಾಗಿರ್ಬೇಕು. ಅವನ ಪರ್ಸನಲ್ಲು ಎಲ್ಲ ಚೆನ್ನಾಗಿದ್ರೆ ಒಂದು ಒಳ್ಳೆ ದಿನ ನೋಡಿ ಮದ್ವೆ ಮಾಡ್ಬೇಡ. ಏನಂತೀರಾ? ಅದು ಬಿಟ್ಟು ಹಳ್ಳಿಯಿಂದ ಅಜ್ಜಿದಿರ್ನ ಕರೆಸ್ತಾರಂತೆ. ಇನ್ನು ಓಲ್ಡ್ ಇದ್ರಲ್ಲೇ ಇದ್ದೀರಾ ನೀವು. ಏನ್ ಮಾಡೋದು? ಈ ಪ್ಲಾನ್ ಸಖತ್ತಾಗಿದೆ. ಅಜ್ಜಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಎಲ್ಲ ಸೊಸೆಂದ್ರ ಅವ್ರ ಜೊತೆ ಬಿಟ್ರೆ ಮನೇಲಿ ಏಜ್ ಸರ್ ಮತ್ತೆ ಲೀಲಾ ಮೇಡಮ್ ಇಬ್ಬರೇ ಉಳಿತಾರೆ. ಈ ಪ್ಲಾನ್ ಸಖತ್ತಾಗಿದೆ. ಇದನ್ನ ಅಜ್ಜಿಗೆ ಹೇಳಿ ವರ್ಕೌಟ್ ಮಾಡಿಸ್ಲೇಬೇಕು. ಅಜ್ಜಿ ಇಲ್ಲೇ ಬಾಲ್ಕನಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರಪ್ಪ. ಅಯ್ಯೋ ಆಗಲ್ಲಪ್ಪ. ಅಲ್ಲಪ್ಪ, ನಾನು ಹಾಗಲ್ಲ ಹೇಳಿದ್ದು. ನನ್ನ ಮಗ ಕಳ್ಸೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲಪ್ಪ, ಸರಿ ಸರಿ ಆಯ್ತು, ನನ್ನ ಮಗನ ಕೇಳ್ತೀನಿ. ಅಲ್ಲ, ನನಗೂ ನಿಮ್ಮ ಜೊತೆ ಬರೋಕ್ಕೆ ತುಂಬಾನೇ ಆಸೆ ಇದೆ. ನಾನು ಏನು ಮಾಡಲಿ? ಆಯ್ತಪ್ಪ, ಸರಿ, ನನ್ನ ಮಗನ ಕೇಳ್ತೀನಿ. ಅವನ್ ಕಳ್ಸಿದ್ರೆ ಖಂಡಿತ ಬರ್ತೀನಿ.
ಹಾ ಹಾ ಸರಿಪ್ಪ ಬಾಯ್. ಅಜ್ಜಿ ಬಾಸ್ನ ಏನು ಕೇಳಬೇಕಿತ್ತು? ನನ್ನೊಂದು ಆ ಕಾಲದ ಫ್ರೆಂಡ್ಸು ಕಾಣೋ, ಒಂದು 30 ಜನ ಸೇರ್ಕೊಂಡು ತೀರ್ಥಯಾತ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನನ್ನು ಕೇಳ್ದೇನೆ ನಾನು ಬರ್ತೀನಿ ಅಂತ ಅನ್ಕೊಂಡ್ಬಿಟ್ಟು ನನಗೂ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಈ ರಾಮ್ ಚಳಿ ಮಳೆ ಅಂತ ನನ್ನನ್ನು ಕಳಿಸೋದಿಲ್ಲ, ಅದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದ. ಅಯ್ಯೋ ಅಜ್ಜಿ, ಏನ್ ಮಾಡ್ಕೊತಿದ್ದೀರಾ? ನೀವು ಕೇಳಿದ ಪ್ಲಾನ್ಗೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಇನ್ನೊಂದಿಲ್ಲ ನೋಡಿ. ನೀವೀಗ ತೀರ್ಥಯಾತ್ರೆಗೆ ಹೋದ್ರಿ, ಮನೇಲಿ ಇವರಿಬ್ರು ಬಿಟ್ಟು ಬೇರೆ ಯಾರು ಇಲ್ದಿರೋ ತರ ನಾನ್ ನೋಡ್ಕೋತೀನಿ. ಆಮೇಲೆ 2 ಕನಸು ಸಿನಿಮಾದಲ್ಲಿ ಅನ್ನೋರು ಮತ್ತೆ ಕಲ್ಪನೆ ಮೇಡಮ್ ಒಂದೇ ಮನೇಲಿ ಇಬ್ರು ಇರ್ತಾರಲ್ವ, ಅದೇ ತರ ಇವರಿಬ್ರು ಒಂದೇ ಮನೇಲಿ ಇರ್ತಾರೆ. ಏನಂತೀರಾ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ರಾಮ್ ನನ್ನನ್ನು ಕಳ್ಸಲ್ವಲ್ಲೋ. ಅಯ್ಯೋ ಅಜ್ಜಿ, ಇಂಥ ಒಳ್ಳೆ ಪ್ಲಾನ್ಗೆ ಕಲ್ಲು ಹಾಕ್ಬೇಡಿ ಅಜ್ಜಿ. ಇದಕ್ಕಿಂತ ಮುಂಚೆ ನಾನೊಂದು ಪ್ಲಾನ್ ಮಾಡಿದ್ದೆ. ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಇವರಿಬ್ರು ಮಾತ್ರ ಮನೇಲಿ ಇರೋ ತರ ಮಾಡ್ಬೋದು ಅಂತ. ಆದ್ರೆ ಇದು ಅದಕ್ಕಿಂತ ಚೆನ್ನಾಗಿದೆ ತಾನೇ? ಹೊಳಕ್ ಬಾರಿಸ್ಬಿಡ್ತೀವಿ ನೋಡು. ಕೆನ್ನೆ ಊದ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಣಿಸ್ಬಿಡ್ತೀಯನೋ ಅಂತ ಸುಮ್ಮನಾಗ್ಬಿಟ್ಟೆ. ಅಲ್ವೋ ದಡ್ಡ, ನನ್ನ ಮಗ ರಾಮ್ ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಅವನ ಗಮನ ಬೇರೆ ಕಡೆ ಹೋಗುತ್ತೆ ಅಂತೀಯಾ? ಅಯ್ಯೋ ಅಜ್ಜಿ, ಅದಕ್ಕೆ ಹೇಳಿದ್ದು ನೀವು ತೀರ್ಥಯಾತ್ರಕ್ಕೆ ಹೋಗಿ ಏಜ್ ಹೆಸರನ್ನ ನಾನು ಒಪ್ಪಿಸ್ತೀನಿ ನೋಡಿ. ನೀವು ಮಾತ್ರ ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸಿ ಅಷ್ಟೇ. ಆಯ್ತು, ಅದೇನ್ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ ಏನಾಗುತ್ತೆ ಅಂತ. ಸರಿ ಅಜ್ಜಿ, ಹಾಗಾದ್ರೆ ಇರಿ, ಬಂದೆ.